हेलो बच्चों, कैसे हैं आप? ठीक है। तो हम पिछले कक्षा में बचेंद्री का जन्म कहाँ हुआ था, कब हुआ था और उनके माता पिता कौन थे, उसके बारे में हम जानकारी प्राप्त किए थे बच्चों। और बचेंद्री का एक साधारण परिवार भी हुआ था। उनका पिता का नाम है किशनपाल सिंह था। माता का नाम क्या है? हंसदेवी नेगी था। और उन्होंने बड़े भाई को देकर उन्होंने प्रशिक्षण का पर्वतारोहण प्रशिक्षण चढ़ाने का तैयार की थी उन्होंने। और उसके बाद कपड़े की सिलाई करके और स्कूल फीस भरती थी। और उसके बाद बचेंद्री ने भी अंगदौराजी कर्नल कुल्लर के साथ उन्होंने एवरेस्ट की चोटी पर पहुंच जाती थी। और इस तरह उन्होंने बचेंद्री ने पर्वतारोहण प्रशिक्षण का कार्य शुरू की थी। ನೋಡಿ ಮಕ್ಕಳ, ಇಷ್ಟು ನಾವು ಈ ಒಂದು ಪಾಠದಲ್ಲಿ ಬಚೇಂದ್ರಿಯವರ ಪರ್ವತಾರೋಹಣ ಪ್ರಶಿಕ್ಷಣದ ಬಗ್ಗೆ ನಾವು ಅರ್ಥ ಮಾಡಿಕೊಂಡಿದ್ವಿ. ಅದೇ ರೀತಿಯಾಗಿ ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. और अंगदौराजी एक निश्चित गति से ऊपर चढ़ने गए थे. मुझे भी उनके साथ चलने में कोई कठिनाई नहीं था. ಈ ಅಂಗದೌರಾಜಿಯವರ ಜೊತೆಗೆ ಬಚೇಂದ್ರಿಯವಳು ಕೂಡ ಪರ್ವತಾರೋಹಣ ಕೆಲಸದಲ್ಲಿ ತೊಡಗಿದಳು. ಯಾವುದೇ ರೀತಿಯ ಕಷ್ಟವಿಲ್ಲದೆ ಅವಳು ಸುಲಭವಾಗಿ ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪ್ತಾಳೆ. और कोई कठिनाई नहीं हुई. जमी हुई बर्फ की सीधे व ढलाव चट्टान इतनी सख्त और भुरभुरे थी और मानो शीश की ಚಾದರ್ ಬಿಚ್ಚಿ ಹುಯಿ ಥಿ. ಅಲ್ಲಿ ಎವರೆಸ್ಟ್ ಶಿಖರದಲ್ಲಿ ಏನಿದ್ದು ತುಂಬ ಬರ್ಫ್ ಇತ್ತು. ಆ ಬರ್ಫ್ ಯಾವ ರೀತಿ ಕಾಣ್ತಿದ್ವಪ್ಪ ಅಂತ ಹೇಳಿದ್ರೆ, ಅಲ್ಲಿ ಇದು ಏನದು ಎವರೆಸ್ಟ್ ಶಿಖರವನ್ನು ಏರುವಂತಹ ಸಮಯದಲ್ಲಿ ನೋಡಿ, ಬರ್ಫ್ ಕಿ ಸೀದಿ ಡಲಾವ್ ಕಾ ಮತ್ಲಬ್ ತುಂಬ ಇಳಿಜಾರು ಪ್ರದೇಶ ಇತ್ತದು. ಎಲ್ಲಿ ನೋಡಿದ್ರು ಕೂಡ ಏನಿದೆ, ಬರ್ಫಿಂದ ಕೂಡಿದೆ ವಾತಾವರಣ. और भुरभुरे थी और मानो शीश की ಚಾದರ್ ಬಿಚ್ಚಿ ಥಿ. ಯಾವ ಕಡೆ ನೋಡಿದ್ರು ಕೂಡ ಅಲ್ಲೂ ಮಂಜುಗಡ್ಡೆನೇ ಕಾಣ್ತಾ ಇದೆ. ಅವ್ರ ಮಾನೋ ಶೀಶ್ ಯಾವ ರೀತಿ ಗ್ಲಾಸ್ ಯಾವ ರೀತಿ ಕಾಣುತ್ತೋ ಅದೇ ರೀತಿ ಮಂಜುಗಡ್ಡೆನೇ ಅಲ್ಲಿ ಕಾಣ್ತಾ ಇದೆ. और की चादर बिछी हुई थी. हमें बर्फ काटने के लिए फावड़े का इस्तेमाल करना पड़ा था. ಆ ಮಂಜುಗಡ್ಡೆಯನ್ನು ಏನು ಮಾಡ್ತಾ ಇದ್ರು ಅವರು, ಈಗ ಯಾವುದೇ ಒಂದು ಕೆಲಸವನ್ನು ನೆಲವನ್ನು ಅಗಿಬೇಕಾದ್ರೆ ನಾವು ಉಪಕರಣಗಳ ಮೂಲಕ ನಾವು ನೆಲವನ್ನು ಅಗಿತೀವಿ. ಅದೇ ರೀತಿಯಾಗಿ ಇವರು ಕೂಡ ಏನು ಮಾಡ್ತಾ ಇದ್ರೆ, ಬರ್ಫ್ ಕೋ ಕಾಟ್ನೆ ಕೆ ಲಿಯೆ ಬರ್ಫನ್ನು ಮುರಿಬೇಕಾದ್ರೆ, ಬರ್ಫನ್ನು ಹೊಡಿಬೇಕಾದ್ರೆ ಯಾವುದು ಫಾವಡೆ ಕಾ ಮತ್ಲಬ್ ಕಬ್ಬಿಣದ ಉಪಕರಣಗಳ ಸಹಾಯದಿಂದ ಅವರು ಏನು ಮಾಡ್ತಾ ಇದ್ದಾರೆ, ಬರ್ಫನ್ನು ಅಗಿತಾ ಇದ್ದಾರೆ. फावड़े का इस्तेमाल करना पड़ा था. और 2 घंटे से कम समय में ही हम शिखर पर पहुंच गए थे. 2 ಗಂಟೆ ಸಮಯದಲ್ಲಿ ಇವರು ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿದರು. उसके साथ अंगदौराजी ने पीछे मोड़कर पूछने लगे थे. अंगदौराಜಿಯವರು ಹಿಂದೆ ತಿರುಗಿಬಿಟ್ರು ಕೇಳ್ತಾ ಇದ್ದಾರೆ, ನಿಮಗೇನಾದ್ರು ಕಷ್ಟ ಆಗ್ತಿದೆಯಾ? ಪರ್ವತವನ್ನು ಏರುವಂಥ ಸಮಯದಲ್ಲಿ ನಿಮಗೆ ಕಷ್ಟ ಆಗ್ತಿದೆಯಾ ಅಂತ ಹೇಳಿಬಿಟ್ಟು अंगदौराजी पूछने लगे थे. क्या तुम थक गई हो? ನಿನಗೆ ಸುಸ್ತಾಗ್ತಾ ಇದೆಯಾ? ಇಲ್ಲ. मैंने जवाब दिया था. ಬಚೇಂದ್ರಿಯವರು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದಾಳೆ. नहीं, यहाँ सुनकर वे बहुत अधिक आश्चर्यचकित और आनंदित हुआ था. ನನಗೆ ತುಂಬ ಸಂತೋಷ ಆಗ್ತಾ ಇದೆ, ಆನಂದ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಬಚೇಂದ್ರಿ ಅಂಗದೌರಾಜಿಯವರಿಗೆ ಹೇಳ್ತಾ ಇದ್ದಾಳೆ. थोड़ी चाय पीने के बाद हमने
ಪುನಃ ಚಢಾಯಿ ಶುರು ಕಿಯಾ ಥಾ. ಅವರು ವಿವಿಧ ರೀತಿಯ ಸಾಮಗ್ರಿಗಳು, ಆಕ್ಸಿಜನ್ ಆಗಿರ್ಬೋದು, ಹಗ್ಗ ಆಗಿರ್ಬೋದು, ಲಘು ಸಾಮಾನುಗಳನ್ನೆಲ್ಲ ಕಟ್ಕೊಂಡ್ಬಿಟ್ಟು ಬೆನ್ನಿಗೆ ಕಟ್ಕೊಂಡು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಹೋಗಿದ್ದಾರೆ ಅವರು. ಆನಂತರ ಏನು ಮಾಡ್ತಾರೆ, ಚಾಯ್ ಪೀನೆಗೆ ಬಾದ್ ಹಮ್ನೆ ಪುನಃ ಚಢಾಯಿ ಶುರು ಕಿಯಾ ಥಾ. ಟೀ ಕುಡಿದ ಮೇಲೆ ಅವ್ರು ಏನು ಮಾಡಿದ್ರು, ಮತ್ತಿನೋ ಪುನಃ ಪರ್ವತವನ್ನು ಏರ್ತಾ ಇದ್ದಾರೆ. चढ़ाई शुरू कर दिया था, लहुट एक नैलान की रस्सी लाया था, इसलिए अंगदौराजी और मैं रस्सी को सारे चढ़े, जबकि लहुट एक साथ से रस्सी पकड़ हुए थे. लहुट का मतलब ಅಲ್ಲಿ ಒಬ್ಬ ವ್ಯಕ್ತಿಯ ಹೆಸರು. ಇವರಿಗೆ ಸಹಾಯ ಮಾಡಲಿಕ್ಕೆ ಒಬ್ಬರಿಗವರು ಕರ್ಕೊಂಡು ಹೋಗಿದ್ರು. लैलान की रस्सी लाया था. ಎಂತಹ ಲೈಲಾನ್ ರಸ್ಸಿ, ರಸ್ಸಿ का मतलब ಹಗ್ಗವನ್ನು ತೆಗೆದುಕೊಂಡು ಹೋಗಿದ್ರು. ಅಂಗದೌರಾಜಿ ರಸ್ಸಿಗೆ ಸಾರೆ ಚढ़े. ಏನು ಹಗ್ಗದ ಸಹಾಯದಿಂದ ಇವರು ಏನು ಮಾಡ್ತಾ ಇದ್ದಾರೆ, ಪರ್ವತವನ್ನು ಏರ್ತಾ ಇದ್ದಾರೆ. लहुट एक साथ से रस्सी पकड़ हुए बीच में चला आया था. ಏನು ಲಹುಟ್ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಹಗ್ಗವನ್ನು ಕೊಡ್ಲಿಕ್ಕೆ ಅವನು ಬರ್ತಾ ಇದ್ದಾರೆ. ಇದರ ಸಹಾಯದಿಂದ ನೀವು ಮೇಲೆ ಏರಿ ಅಂತ ಹೇಳ್ಬಿಟ್ಟು रस्सी पकड़े हुए बीच में चला. तभी लहुट ने घेरू किया कि मैं इस ऊंचाई को, अभी उन्होंने लहुट ने क्या कर रहा था, ವೀಕ್ಷಣೆಯನ್ನ ಮಾಡ್ತಾ ಇದ್ದಾನೆ ಅವನು ಕೂಡ. ऊंचाइयों के लिए आवश्यक 4 लीटर ऑक्सीजन की अपेक्षा लगभग 2.5 लीटर. ಅಲ್ಲಿ ಏನು ಪರ್ವತವನ್ನು ಏರುವಾಗ ಆಕ್ಸಿಜನ್ ನಮಗೆ ಬೇಕೇ ಬೇಕು. ಆ ರೀತಿ ಎಲ್ಲ ಸಿದ್ಧತೆಯನ್ನು आवश्यक 4 लीटर ऑक्सीजन अपेक्षा लगभग 2.5 लीटर, 2.5 ಲೀಟರ್ ಆಕ್ಸಿಜನ್ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಇವರು ಹೋಗಿದ್ದಾರೆ. ऑक्सीजन प्रति मिनट की दर से लेकर चढ़ रही थी. मेरे 7 रेगुलेटर पर जैसे ही उसने ऑक्सीजन की आपूर्ति बढ़ाई, मुझे कठिन ಚಢಾಯಿ ಆಸಾನ್ ಲಗ್ನೆ ಲಗೀತಿ. ಯಾವುದೇ ರೀತಿಯ ತೊಂದರೆ ತಾಪತ್ರೆ ಆಗದಂಗೆ ಇವಳು ಕೂಡ ಏನು ಮಾಡ್ತಾ ಇದ್ದಾಳೆ, ಬೆಚ್ಚಿಲಿ ಅವರು ಪರ್ವತವನ್ನು ಏರ್ತಾ ಇದ್ದಾರೆ. ಪ್ರತಿ ಮಿನಿಟ್ दर से लेकर चढ़ा रही थी. मेरे रेगुलेटर पर जैसे ही उसने ऑक्सीजन की आपूर्ति बढ़ाई, मुझे ಯಾವುದೇ ರೀತಿಯ ಅವಳಿಗೆ ಕಷ್ಟ ಆಗಲೇ ಇಲ್ಲ. और चढ़ाई में आसान लगने लगी थी. ಸುಲಭವಾಗಿ ಏನು ಮಾಡ್ತಾ ಇದ್ದಾಳೆ ಇವಳು, ಎವರೆಸ್ಟ್ ಶಿಖರವನ್ನು ಏರ್ತಾ ಇದ್ದಾಳೆ. उसके बाद दक्षिणी शिखर के ऊपर हवा की गति बढ़ रही थी. दक्षिण ಶಿಖರದ ಮೇಲೆ ಎತ್ತರಕ್ಕೆ ಹೋದಂತೆ ಏನಾಗ್ತಾ ಇದೆ, ಹವಾ का मतलब ಗಾಳಿಯ ವೇಗ ಹೆಚ್ಚಾಗ್ತಾ ಇದೆ. उस ऊंचाई पर तेज हवा की झोंके बुरबुरे बर्फ के कणों को चारों तरफ उड़ रहे थे. ಎಲ್ಲಿ ನೋಡಿದ್ರು ಕೂಡ ಏನು ಕಾಣ್ತಾ ಇದೆ, ಬರ್ಫ್ ಕಾಣ್ತಾ ಇದೆ. 4 ದಿಕ್ಕಲ್ಲಿ ನೋಡಿದ್ರು ಕೂಡ ಬರ್ಫ್ ಕಾಣ್ತಾ ಇದೆ. ಆ ಬರ್ಫಿನ ಕಣಗಳು ಕೂಡ ಗಾಳಿಗೆ ಹಾರಾಡ್ತಿವೆ. चारों तरफ उड़ रहे थे, जिससे कुछ दिखाई नहीं दे रहा था. ಏನು ಕೂಡ ಕಾಣ್ತಾನೆ ಇಲ್ಲ ಅವರಿಗೆ. और मैंने देखा कि थोड़ी दूर तक कोई ऊंची चढ़ाई नहीं है. ನೋಡ್ತಾ ಇದ್ದಾಳಕ್ಕೆ. और मैंने देखा कि थोड़ी दूर तक कोई ऊंचाई चढ़ाई नहीं थी. और डलने एक कदम सीधे नीचे चली जाती थी. ಒಂದು ಕ್ಷಣ ಎಲ್ಲರೂ ಭಯ ಮಿಸ್ ಆಗಿ ಕೆಳಗೆ ನೋಡಿದ್ರಪ್ಪ ಅಂತ ಹೇಳಿದ್ರೆ ಏಕದಮ್ ಅವರ ಉಸಿರೇ ನಿಂತು ಹೋಗ್ತಾ ಇತ್ತು. ಯಾರ್ದು, ವಿಚೇಂದ್ರಿ ಅವ್ರದ್ದು. सीधे नीचे चली जाती थी. मेरी सांस मानो एक कदम रुक गई थी. ಕೆಳಗಡೆ ನೋಡಿದರೆ ಇಳಿಜಾರು ಪ್ರದೇಶ ಇದೆ, ಬೈ ಮಿಸ್ ಆಗಿ ಬಿದ್ರಪ್ಪ ಅಂತ ಹೇಳಿದ್ರೆ ಅಲ್ಲೇ ಆ ರೀತಿ ಅವಳು ಯೋಚನೆಯನ್ನು ಮಾಡ್ತಾ ಇದ್ದಾಳೆ. ಏಕ್ ಕದಮ್ ರುಕ್ ಗಯಿ ಥಿ, ಮುಜೆ ಲಗಾ ಕಿ ಸಫಲತಾ ಬಹುತ್ ನಜ್ದೀಕ್ ಹೈ. ಈಗ ನನಗೆ ಏನು, ನಾನು ಇಷ್ಟು ಕಷ್ಟಪಟ್ಟು ಇಲ್ಲಿ ಮಟ್ಟ ಬಂದೀನಿ, ಸಫಲತೆ ತುಂಬ ಹತ್ತಿರದಲ್ಲೇ ಇದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾಳಾಕಿ.
सांस मानो एक कदम रुक गई मुझे लगा कि सफलता सफलता ಜೀವನದಲ್ಲಿ ನಾವು ಪರಿಶ್ರಮ ಪಟ್ಟರೆ ನಮಗೆ ಜೀವನದಲ್ಲಿ ಸುಖವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ವಿಜೇಂದ್ರಿಯವರು ಕೂಡ ಬಹಳ ಕಷ್ಟಪಟ್ಟು ಮುಸೀಬತ್ ಏನೇ ಕಠಿಣ ಪರಿಶ್ರಮ ಇದ್ರೂ ಕೂಡ ಎಲ್ಲವನ್ನ ಬದಿಗೊತ್ತಿ ಹಾಕಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರ್ತಾಳೆ ಮಕ್ಕಳ. सफलता तो सफलता विलोम शब्द है, विफलता बहुत विलोम शब्द है, कम अधिक कम ಅದಾಗುತ್ತೆ. ನಜ್ದೀಕ್ है ಸಫಲತೆ ತುಂಬ ಹತ್ತಿರದಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನಜ್ದೀಕ್ ನಜ್ದೀಕ್ ವಿलोम शब्द क्या है, दूर आते. और 1984 के दिन दोपहर के 7:07 पर मैं एवरेस्ट की चोटी पर खड़ी हुई थी. 1984 ಮೇ 24 1984ರಲ್ಲಿ ಮಧ್ಯಾಹ್ನದ ವೇಳೆಗೆ 1 ಗಂಟೆಯ ವೇಳೆಗೆ 1 ಗಂಟೆ 7:07 पर एवरेस्ट की चोटी पर खड़ी हुई थी. कौन खड़ी हुई थी? विजेंद्री खड़ी हुई थी. एवरेस्ट की चोटी पर पहुंचाने वाली प्रथम भारतीय महिला थी. ಮೊಟ್ಟ ಮೊದಲನೇ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿದ ಮಹಿಳೆಯಾರು ವಿಜೇಂದ್ರಿ ಪಾಲ್ थी, भारतीय महिला थी. एवरेस्ट की चोटी पर इतनी जगह नहीं थी. ಆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದರೆ ಅಲ್ಲಿ ನಿಲ್ಲಕ್ಕೂ ಕೂಡ ಸ್ಥಳ ಇಲ್ಲ, ಪ್ಲೇಸ್ ಇಲ್ಲೇ ಇಲ್ಲ ಅಲ್ಲಿ. चोटी पर इतनी जगह नहीं थी. 2 व्यक्ति के साथ साथ ಆ ಇಬ್ಬರು ವ್ಯಕ್ತಿಗಳ ಜೊತೆಯಲ್ಲಿ खड़े हो सकी. चारों तरफ 1000 मीटर लंबी सीधी डल्ले को देखते हुए सामने मुख्य प्रश्न सुरक्षा थी. ಸಾವಿರಾರು 4 तरफ हजारों किलोमीटर इಳಿಜಾರು प्रदेश ಇದೆ ಅದು. और वे हमारे सामने मुख्य एक प्रश्न सुरक्षता की. और हमने फावड़े से पहले बर्फ की खोदाई किया था. ಏನು ಮಾಡಿದ್ರು, ಅಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿದ ಮೇಲೆ ಅಲ್ಲಿ ಸ್ವಲ್ಪ ಪ್ಲೇಸ್ ಇತ್ತು. ಅಲ್ಲಿ ಏನು ಮಾಡ್ತಾಳೆ, ಫಾವಡೆ ಸಲಕೆಯ ಸಹಾಯದಿಂದ ಬರ್ಫನ್ನು ಅಗದ್ಬಿಟ್ಟು ಏನು ಮಾಡ್ತಾಳೆ, ಖೋದಾಯಿ ಕರ್ अपने आप को सुरक्षित रूप से स्थिर किया था. सुरक्षितವಾಗಿ निंत्रವರು. इसके बाद में अपने घटनाओं के बल बैठी थी. और ಎಲ್ಲ ಪ್ಲೇಸ್ ಮಾಡಾದ್ಮೇಲೆ ಏನು ಮಾಡ್ತಾಳೆ, और घुटनाओं का मतलब ಮೊಣಕಾಲನ್ನು ಊರ್ಬಿಟ್ಟು ಅಲ್ಲಿ ಕೂರ್ತಾಳೆ. बर्फ पर अपने माथे को लगाकर, बर्फ का मतलब ಮಂಜುಗಡ್ಡೆಗೆ ತಲೆನ ಕೊಟ್ಬಿಟ್ಟು ಏನು ಮಾಡ್ತಾಳೆ, ಅವರು ನಮಸ್ಕಾರವನ್ನು ಮಾಡ್ತಾಳೆ. ಸಾಗರ ಮಾತೆಗೂ ತಾಜೆಗೆ ಚುಂಬನ ಕಿಯಾತ. ಸಾಗರ ಮಾತೆಗೆ ಏನು ಮಾಡ್ತಾಳೆ, ನಮಸ್ಕಾರವನ್ನು ಮಾಡ್ತಾಳೆ. बिना उठे ही मैंने अपने तले से हनुमान चालीस, ಅವಳು ಬ್ಯಾಗಲ್ಲಿ ಕೆಲವು ದೇವರ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಿರ್ತಾಳೆ. ಯಾವುದು, हनुमान चालीस और दुर्गा माँ के चित्र थाली से निकला कर उन्होंने क्या किया था, छोटी सी पूजा किया था. और लाल कपड़े में बांध कर छोटी सी पूजा करके बर्फ में दबा दिया था. सागर माते की ताज के चुम्बन किया था. बिना उसे ही मैंने अपने तेली से हनुमान चालीस और दुर्गा माँ के चित्र निकाला. मैंने उनसे अपनी साथ लाई लाल कपड़े में. लाल का मतलब ಕೆಂಪು ಬಟ್ಟೆಯಲ್ಲಿ ಹನುಮಾನ್ ಚಾಲೀಸ್ ಮತ್ತು ದುರ್ಗಾ ಮಾತ ಚಿತ್ರವನ್ನು ಹಾಕಿ ಅದರಲ್ಲಿ ಕಟ್ಟಿ ಸಣ್ಣದಾದಂತಹ ಪೂಜೆಯನ್ನು ಮಾಡ್ತಾರೆ. दुर्गा माँ के चित्र निकाल मैंने अपने साथ लाई लाल कपड़े में लपेट और छोटी सी पूजा करके इनके बर्फ में दबा दिया था. उठकर मैं अपने रज्जु नेता अंगदौरा जी के प्रति आधार भाव से झुकी थी. ಅವರ ಜೊತೆಗೆ ಬಂದಂತಹ ಯಾರು, ಅಂಗದೌರಾಜಿಯವರಿಗೆ ಆಧಾರ್ ಕಿಯಾತ, ತುಂಬ ಹೃದಯದ ಗೌರವವನ್ನು ಕೊಡ್ತಾಳೆ.
आधार भाव से झुकी थी, उन्होंने मुझे गले लगा लिया था। अंगदौराजी और बचेंद्री ने क्या किया था, गले लगा लिया था, ಒಬ್ರಿಗೊಬ್ರು ಅವರು ತಪ್ಕೊಂತಾರೆ, गले लगा लिया था। कुछ देर के बाद और सोनम पुलजर पहुंचे और उन्होंने फोटो किया था। ಆ ಪರ್ವತ ಶಿಖರವನ್ನು ಏರಿದಾದ್ಮೇಲೆ ಅವರು ಏನು ಮಾಡ್ತಾರೆ, ಸಣ್ಣದಾದಂಥ ಪೂಜೆಯನ್ನು ಮಾಡಿಬಿಟ್ಟು ಅಲ್ಲಿ ಫೋಟೋವನ್ನು ತೆಗಿತಾ ಇದ್ದಾರೆ। और इस समय तक लहुट ने हमारे नेता को एवरेस्ट पर पहुंचाने की सूचना दिया था। ಅವರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಬಂದಿದ್ರು, ಲಹುಟ್ನೆ और पहुंचाने की सूचना दे दी थी। तब मेरे हाथ में वाकी टाकी दिया गया था। ಅವರು ಇನ್ನೊಬ್ಬರಿಗೆ ಸಂದೇಶವನ್ನ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಬಚೇಂದ್ರಿ ಅವರು ಇಷ್ಟು ಗಂಟೆಗೆ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದಾಳೆ, ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು गया था। कर्नल कुल्लर ने मुझे बधाई दी और बोला देश को तुम पर गर्व है। और ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ಆಗಿದೆ, ನೀವು ಪರ್ವತ ಶಿಖರವನ್ನು ಏರಿದಿರಿ ಬಚೇಂದ್ರಿ ಅವರಿಗೆ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಕಂಗ್ರ್ಯಾಚುಲೇಷನ್ ಅನ್ನು ಇವರು ಹೇಳ್ತಾ ಇದ್ದಾರೆ। और कर्नल कुल्लर ने बचेंद्री को बधाई और दी और बोले थे देश को तुम पर गर्व है, ನಮ್ಮ ದೇಶಕ್ಕೆ ನೀವು ಕೀರ್ತಿಯನ್ನು ತಂದುಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು कर्नल कुल्लर ಅಭಿನಂದನೆಯನ್ನು ಹೇಳ್ತಾ ಇದ್ದಾರೆ। हमने शिखर पर व्यतीत किए और अपनी वापसी यात्रा 1:55 पर प्रारंभ की थी। अंगदौराजी और साउथ पूल पर साया और 5 बजे तक पहुंचे थे। साउथ पूल ಅನ್ನೋದು ಒಂದು ಮೇನ್ ಪಾಯಿಂಟ್ ಆಗಿತ್ತು, ಅಲ್ಲಿ 1:55 ಅವರು ಅಂಗದೌರಾಜಿ ಅವರು ಮತ್ತೆ ಯಾರು ಬಚೇಂದ್ರಿ ಅವರು ಆ ಸೌತ್ पूल ಹತ್ರ ಬಂದು ಇದ್ದಾರೆ। पहुंच गए सबने साउथ पूल से शिखर तक और वापस साउथ पूल तक की यात्रा छोटी पर रुकने सहित पूरे 10 घंटे और 40 मिनट से अंदर पूरी करने पर बधाई दी गई थी। और उसके बाद में जब तंबू से घुस रही थी, ಏನು ತಂಬು ಆ ಕುಟೀರದಲ್ಲಿ ಇರ್ತಾಳಕ್ಕೆ ಬಚೇಂದ್ರಿ ಅವರು, ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಹೇಳ್ತಾ ಇದ್ದಾರೆ। और मैंने मेजर कुमार को कर्नल कुल्लर वायरलेस में बात करते रहते थे। ಮೇಜರ್ ಕುಮಾರ್ ಅವರು ಮತ್ತು कर्नल कुल्लर ಅವರು ವೈರ್ಲೆಸ್ ಅಲ್ಲಿ ಮಾತನಾಡ್ತಾ ಇದ್ದಾರೆ। आप विश्वास करें या ना करें, ಶ್ರೀಮಾನ್ ಬಚೇಂದ್ರಿನೇ ನಾವು ಅವರ ಮೇಲೆ ತುಂಬ ವಿಶ್ವಾಸವನ್ನು, ನಂಬಿಕೆಯನ್ನು, ಭರವಸೆಯನ್ನು ಇಟ್ಕೊಂಡಿದ್ವಿ। ಅದೇ ರೀತಿಯಾಗಿ ಅವರು ಪರ್ವತಾರೋಹಣವನ್ನು ಏರಿ ಯಶಸ್ವಿಯಾಗಿದ್ದಾರೆ ಅನ್ನೋದನ್ನು ಅವರು ವೈರ್ಲೆಸ್ಸಲ್ಲಿ ಮಾತನಾಡ್ತಾ ಇರ್ತಾರೆ। ಅವರು करते सुना उस आप विश्वास करें या श्रीमान बचेंद्री पर केवल 3 घंटे में ही वापस आ गई थी। केवल 3 ಗಂಟೆಯಲ್ಲಿ ಇವರು ವಾಪಸ್ ಮರಳಿ ಬಂದರು। और वहाँ इतना ही नहीं ಚುಸ್ತ ದಿಖಾ ರಹಿ ಥಿ, ಗಟ್ಟಿಯಾಗಿ ಅವರದಲ್ಲಿ ಯಾವುದೇ ರೀತಿಯ ಅಧೈರ್ಯ ಇರಲಿಲ್ಲ, ಭಯ ಅನ್ನೋದೇ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿ ಇದ್ರವ್ರು ಯಾರು, ಬಚೇಂದ್ರಿ ಅವರು। जितनी वहाँ आज सुबह चढ़ाई शुरू करने से पहले थी। ಬೆಳಗಿನ ಜಾವ ಎದ್ಬಿಟ್ಟು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡ್ಬಿಟ್ಟು ಅವರು ಪರ್ವತವನ್ನು ಏರಿದರು। ಅದೇ ರೀತಿಯಾಗಿ ಮಾಡುವಂತಹ ಕೆಲಸದಲ್ಲಿ ಏನಿರಬೇಕು, ಕಷ್ಟ ಕಾರ್ಪಣ್ಯಗಳು ಇರಬೇಕು, ಆದರೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ। ಕಠೋರ ಪರಿಶ್ರಮದಿಂದ ಇವರು ಪರ್ವತಾರೋಹಣವನ್ನು ಏರಿದರು ಬಚೇಂದ್ರಿ ಅವರು। मुझे पर्वतारोहण में श्रेष्ठता के लिए भारतीय पर्वतारोहण संघ प्रतिष्ठा स्वर्ण पदक तथा अन्य अनेक सम्मान भी किया था। मुझे पर्वतारोहण, ನಾನು ಪರ್ವತವನ್ನು ಏರುವಂತಹ ಸಮಯದಲ್ಲಿ ಏನಾದರೂ ಜೀವನದಲ್ಲಿ ಏನು ಮಾಡಬೇಕು, ಸಾಧನೆಯನ್ನು ಮಾಡಬೇಕು, ಅದ್ಭುತವಾಗಿರುವಂತಹ ಶ್ರೇಷ್ಠತೆ, ಅದ್ಭುತವಾಗಿರುವಂತಹ ಸಾಧನೆಯನ್ನು ಮಾಡಬೇಕು ಅನ್ನೋದನ್ನು ಬಚೇಂದ್ರಿ ಅವರು ಸಂಕಲ್ಪವನ್ನು ಮಾಡಿರ್ತಾಳೆ ಮಕ್ಕಳ।
और उसके बाद ಭಾರತೀಯ ಪರ್ವತಾರೋಹಣ ಸಂಘ ಪ್ರತಿಷ್ಠಿತ ಅವರಿಗೇನು ಕೊಟ್ಟರು, ಚಿನ್ನದ ಪದಕವನ್ನು ಕೊಟ್ಟರು। और उसके बाद अनेक पुरस्कार भी प्राप्त किया था, अनेक पुरस्कारವನ್ನು ಕೂಡ ಕೊಟ್ಟಿದ್ದಾರೆ ಇವರಿಗೆ। पद्मश्री पुरस्कार, प्रतिष्ठित अर्जुन पुरस्कार की घोषणा की गई थी। सबके आकर्षण और सम्मान का केंद्र होने मुझे बहुत अच्छा लगता था। ಅನೇಕ ವಿಷಯದಿಂದನೂ ಕೂಡ ಇವರಿಗೆ ಅನೇಕ ಪುರಸ್ಕಾರಗಳನ್ನು ಕೂಡ ದೊರಕಿದೆ। ಅದೇ ರೀತಿಯಾಗಿ इस तरह बचेंद्री को एवरेस्ट पर पहुंचने वाली पहली भारतीय महिला होने का गौरव भी प्राप्त हुआ था। ಮೊಟ್ಟ ಮೊದಲನೇ ಬಾರಿಗೆ ಎವರೆಸ್ಟ್ ಶಿಖರವನ್ನು ಏರಿದಂತಹ ಭಾರತೀಯ ಮಹಿಳೆ ಯಾರು? ಬಿಚೇಂದ್ರಿಯವರು। ಬಿಚೇಂದ್ರಿ ಪಾಲ್ ದ್ವಾರ ಲಿಖಿತ್, ಬಿಚೇಂದ್ರಿಯವರು ತಾನೇ ಬರೆದಿರುವಂತಹ ಒಂದು ಲೇಖನದಲ್ಲಿ ಎವರೆಸ್ಟ್ ಮೇರಿ ಶಿಖರ ಯಾತ್ರಾ ಪರ್ ಆಧಾರಿತ ಹೈ, ಈ ಒಂದು ಬರೆದಿರುವಂತಹ ಸ್ಟೋರಿಯಲ್ಲಿ ಸ್ವಲ್ಪ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಪಾಠದಲ್ಲಿ ಇಟ್ಟಿದ್ದಾರೆ ಮಕ್ಕಳ। ಅದೇ ರೀತಿಯಾಗಿ ನಮ್ಮಲ್ಲೂ ಜೀವನದಲ್ಲಿ ಏನೇ ಕಷ್ಟ ಮುಸೀಬತ್ ಇದ್ರೂ ಕೂಡ ಎಲ್ಲದನ್ನು ಕೂಡ ನಾವು ಏನು ಮಾಡಬೇಕು, ಫೇಸನ್ನು ಮಾಡಬೇಕು। ಅದೇ ರೀತಿಯಾಗಿ देखिए आगे क्या है, 1 अंक वाले प्रश्न आते हैं और 2 अंक वाले, वो घर में क्या करना होगा, सब होमवर्क में लिखना होगा। देखिए, और बचेंद्री के माता पिता कौन थे? और किशनपाल सिम्हा अंशदेही नेगी थे। और बचेंद्री ने क्या निश्चय किया था? ये सब प्रश्न हैं। कर्नल का नाम क्या था? कर्नल का नाम, वो सब इस पाठ के अंतर्गत 1 अंक का प्रश्न भी आ सकते हैं। और मेजर का नाम क्या था? ये सब होमवर्क बुक में लिख कर आना है। 2 अंक का प्रश्न है। और उसके अलावा जोड़कर लिखिए भी होगा, और 4-5 वाक्य में उत्तर लिखिए, वो भी होगा। और अनुरूप शब्द लिखिए। अनुरूप शब्द में देखो, पहाड़ का मतलब है गिरी है, छोटी का मतलब शिखर है। और दूसरा प्रश्न है, कालनाग पर्वत है, गंगोत्री गलेश्वर है। और कर्नल कुल्लर है, मेजर कौन है? कुमार है। और चाय गर्म होता है, बर्फ क्या होता है? ठंडा होता है। और पहले हिमालय पर्वतारोही पुरुष तेंजिन नोर्गे थे, पहली एवरेस्ट पर्वतारोहण महिला जिनके ताबे थे। उसी तरह ये सब नोट्स में लिख कर आना होगा। उसके बाद स्त्रीलिंग, पुल्लिंग, अन्यवचन रूप, और रस्सी रस्सिया, शीश शीशो, छोटी छोटिया, चादर चादरें, ये सब लिख कर आना। देखो ध्यान से लिखिए। उसके बाद विरुद्धार्थक पद है, आरोहण, अवरोहण, चढ़ना उतारना, ठंडा गरम, परिश्रम, आलस, सामने पीछे, ये सब लिख कर आना है। देखिए, और धन्यवाद।